ಸ್ನೇಹ ಅಂತ ಒಳಗೊಳಗೆ ಸ್ಕೀಮು ಆಗ್ತಾರೋ. ಒಂದೇ ತಟ್ಟೆಲಿ ಅನ್ನ ತಿಂದು ಮೂರ್ತ ಕಲ್ಲಲ್ಲಿ ಚೆನ್ನಾಗಿ ಚಚ್ಚಾಕ್ಬಿಟ್ಟಿದ್ದಾನೆ ಸರ್ ನಮ್ಮ ತಮ್ಮನ್ನ. ಸರ್ ನನ್ನ ತಮ್ಮ ಸರ್ ಚೆನ್ನಾಗಿ ಚಚ್ಚಾಕ್ಬಿಟ್ಟ. ಕಣ್ಣಿಲ್ಲ, ಮೂಗಿಲ್ಲ, ಅಲ್ಲೆಲ್ಲ ಏನಿಲ್ಲ ಸರ್ ನನ್ನ ತಮ್ಮ ಸರ್. ಹೆಜ್ಜೆಗೂ ಹೊಂಚ ಕೂತೈತೆ ಮೋಸ ಅನ್ನೋ ಮಾಯೆ. ಇವತ್ತು ಅವ್ನು ಬಿಟ್ಬಿಟ್ರೆ ಇನ್ನು 4 ಮಾಡ್ತಾನೆ, ಅವನು ಇನ್ನು 4 ಮಾಡ್ತಾನೆ ಮಾಡ್ರು. ಇವತ್ತು ಅವ್ನು ಬಿಡ್ಬಿಟ್ಟು ಎನ್ಕೌಂಟರ್ ಮಾಡ್ಬೇಕು ಅವನ್ನ. ಅದಷ್ಟೇ ಸಾಯಿಸ್ಬಿಟ್ಟವ್ರಪ್ಪ. ಮಧುಗುನು ಮನೋಜ್ಗುನು ಇಬ್ರು ಕರ್ಕೊಂಡೋಗಿರಪ್ಪ. ನಮ್ಮೂರಪ್ಪ ಭಾರತಕ್ಕೆ ಕರ್ಕೊಂಬಂದವ್ರೆ. ಅವನು ಗುದ್ದು ಹಿಂಗ 2 ಕೈಯಾಗ ಗುದ್ದು ಬಿಟ್ಟು ಹಿಂಗ್ ಬಿದ್ದೋಗಿರೋದಕ್ಕೆ ಹಂಗೆ ಅಷ್ಟು ದೂರ ಹೋಗಿ ಅವನ ದೇಕೊಂಡು ಹಂಗೆ ಕಲ್ಲಾಗ ಚಚ್ಚಿಬಿಟ್ಟ. ಕಲ್ಲ ಚಚ್ಚಿಬಿಟ್ಟವ್ರು. ಕಣ್ಣು ಗುಡ್ಡಿಗಳೆಲ್ಲ ಹೋಗಿ ಹಲ್ಗಳೆಲ್ಲ ಒಚ್ಚಿಬಿಟ್ಟು ಕಲ್ಲ ಮಾಡಬಿಟ್ಟನಪ್ಪ. ಫ್ರೆಂಡ್ಸ್ ಆಗಿದ್ದು ನೋಡಿ ಇಂಥ ಮೋಸ ಮಾಡಿಬಿಟ್ರು. ನನ್ನ ಮಗ ನನ್ನ 6 ಗಂಟೆಗೆ ಮಗು ಬರಿಲ್ಲಪ್ಪ. ನನಗೆ ಗೊತ್ತಾಗಿದ್ದ 7 ಗಂಟೆಗೆ ಅಪ್ಪ. ನನ್ನ ಮಗುನ ನಾನು ನೋಡಿಲ್ಲ. 5 ಗಂಟೆಲಿ ಹಸು ಹಿಡ್ಕೊಬಂದು ಕಟ್ಟಾಕೆ ಅವನ ಅಮ್ಮನೆಲ್ಲಮ್ಮ ಅಂದ ಅವನೇ. ಅಜ್ಜಿನ ಇಲ್ಕೊಬೋಗಿ ಹೇಳಪ್ಪ ಅಂತ ಇದಕ್ಕೆ ಇವ್ನ ಕರ್ಕೊಂಡು ಬಂದ್ಬಿಟ್ಟವ್ರು ಇಬ್ಬರು. ಚಂದ್ರದಾಗ ಅವನು ಕುಂಡ್ರಿಸ್ಕೊಂಡು ಈ ಕಡೆ ಗಾಡಿ ಬಿಡೋನು, ಈ ಕಡೆ ಲಾಸ್ಟಾಗ ಒಬ್ರು. ಏನ್ ವಿಚಾರಗೂ ಗೊತ್ತಿಲ್ಲ ಸ್ವಾಮಿ. ಫ್ರೆಂಡಲ್ಲೇ ಮಾತಾಡ್ಸ್ಕೊಂಡಿದ್ರು. ತೋಟಲ್ಲೇ ಡಿಪ್ಪರ್ ಪೈಪೆಲ್ಲ ತಂದು ಹಾಕಿದ್ರು. ಹಾಲು ಸೊಪ್ಪು ಬೀಜ ಕಾಸು ಕೊಡಮ್ಮ ಅಂದ್ರು. ಕೊಟ್ನಿ ತಗೊಬಂದ್ರು. ನಮ್ಮ ಅಣ್ಣ ಮಗ ಅವನು ಹೋಗಿ ತಗೊಬಂದ ಅಲ್ಲೇ ಮನೇಲಿ ಮಾಡ್ಕೊಂಡು ಇವತ್ತು ಚೆಲ್ಲಬೇಕು ಅಂತ. ಮಮ್ಮಿ ನಾನು ಓದ್ತೀನಿ ತೋಟದಾಗ ಹಸು ಹಿಡ್ಕೊಂಬರಕ. ನಾನು ಹುಲ್ಕ್ ಹೋಗಿ ಬರೋವತ್ಕ ಮಗು ನಮ್ಮನ್ನೆಲ್ಲಮ್ಮ ಅಂದ್ಬಿಟ್ಟು ಹೊರ್ಟೋಗ್ಯಪ್ಪ. ರಾತ್ರಿ 7 ಗಂಟೆಗೆ ಎಲ್ಲ ಓಡ್ತಾಯಿದ್ರು. ಬಂದು ನೋಡ್ತೀನಿ ಆ ಕೆರೆಲ್ಲ ನೋಡ್ತೀನಿ. ನನ್ನ ಮಗುವೇ ನನಗೆ ಕಾಣಿಸಿಲ್ಲ. ಎಲ್ಲ ಲೇವೆಟ್ಟು ಇದ್ರ ಕರ್ಕೊಂಡು ಹೋಗ್ಬಿಟ್ಟಾರಪ್ಪ. ಕಲ್ಲತ್ತೆ ಚೆನ್ನಾಗಿ ಚಚ್ಚಿಬಿಟ್ಟಾರೆ ನನ್ನ ಮಗುನಪ್ಪ. ಎಷ್ಟು ಉದ್ದ ಇದ್ಲು. ನನಗೆ ನೋಡೋರು ದಿಕ್ಕಿಲ್ಲ, ಇನ್ನು ನೋಡೋರು ದಿಕ್ಕಿಲ್ಲ. ನನಗೆ ಇಬ್ಬರು ಅವನೇ ಇದ್ದಿದ್ದು. ನನಗಪ್ಪ ಬಲ ಎದ್ದಿದ್ದವನೇ. ಮದುವೆ ಆಗಿಲ್ಲ, ಮದುವೆ ಆಗಿಲ್ಲ, ಗಣ್ಣಿಲ್ಲ. ನಾನು ಮಾಡೋಕೆ ನನಗೆ 1 ತಿಂಗಳಿಂದ ಮನೆಗೆ ಹುಷಾರಿಲ್ದರೆ ಇದ್ನು. ಮಮ್ಮಿ ನಾನೆಲ್ಲ ರೆಡಿ ಮಾಡಿಬಿಟ್ಟು ಹೋಗ್ತೀನಿ. ಡಿಪ್ಪರ್ ಪೈಕೆಲ್ಲ ನೋಡಿಸ್ಬಿಟ್ಟು ಹೋಗ್ತೀನಿ. ನಾನು ಕೆಲ್ಸಕ್ಕೆ ಹೋಗ್ತೀನಿ. ಅವ್ರ ಅಕ್ಕನ ತಾಕೆ ಓದ್ತಾ ಇದ್ನಪ್ಪ. ನನ್ನ ಮೊಮ್ಮಕ್ಕಳಿದ್ರೆ ಮಮ್ಮಿ ಅಂತ ಆರಿಸ್ಕೊಂಡಿದ್ರು. ಏನು ಮಾಡೋದಪ್ಪ ಇವಾಗ. ನನ್ನ ಮಗ ನನಗೆ ದಿಕ್ಕಿಲ್ದ್ರ ಮಾಡಿಬಿಟ್ಟು ಅದನ್ನ. ಅದು 6 ತಿಂಗಳ ಹಿಂದ್ಗಡೆ ನನ್ನ ಹತ್ರನೇ ಇತ್ತು. 6 ತಿಂಗಳು ನಮ್ಮ ಹತ್ರನೇ ಇದ್ದರು ಅವ್ರು ನನ್ನ ತಮ್ಮ. ಅದಕ್ಕೆ ಮುಂಚೆ ಯಾವಾಗಲೂ ಅವರು ಹಿಂಗೆ ನಮ್ಮೂರು ಕೆರೆನಲ್ಲಿ ನನ್ನ ತಮ್ಮನೇ ಅವ್ನಿಗೆ ವಾರ್ನಿಂಗ್ ಕೊಟ್ರಂತೆ. ಏನಂತೂ ಗೊತ್ತಿಲ್ಲ. ನೀನು ನೋಡ್ಕೊತೀನಿ ಅಂತ ವಾರ್ನಿಂಗ್ ಕೊಟ್ರಂತೆ. ಆ ದ್ವೇಷ ಅದು ಏನಂತೂ ನಮ್ಗನೇ ಇವಾಗ ಸಾಯಿಸಿದ್ದಾರೆ ನೋಡು. ಅವ್ರ ಮಧ್ಯದಲ್ಲಿ ಏನು ಮಾತುಕತೆ ಬಂದೈತೋ ನನಗೆ ಗೊತ್ತಿಲ್ಲ ಸರ್. ಇವಾಗ ಬಂದ್ಬಿಟ್ಟು ಅದೇ ಕರ್ಕೊಂಡು ಅವನಿಗೆ ಮೈಗೆ ಹುಷಾರಿಲ್ಲ. ಅಮ್ಮನಾಕೈತೆ 15 ದಿನದಿಂದ ಮನೆಯಲ್ಲೇ ಅವರೇ. 15 ಹಬ್ಬಕ್ಕಂತ ಬಂದಿದ್ದು ಮನೆಯಲ್ಲೇ ಇದ್ದೋಗವ್ರೆ. ಏಪ್ರಿಲ್ 1 ಅವನು ಊರಿಗೆ ಹೋಗಿದ್ದು. ಮನೆಯಲ್ಲೇ ಇದ್ದೋಗ್ಬಿಟ್ಟು ಅಮ್ಮನಾಕ್ತು. ಹಂಗೆ ಅಮ್ಮನಾಕಿ ಮನೆಯಲ್ಲೇ ಇದ್ದರು. ಆಮೇಲೆ ಹೊರ್ಗಡೆನೂ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ. ಇವನು ಏನಕ್ಕೋ ಊರಿಗೆ ಬಂದಿದ್ದಾನೆ. ಅವನು ಬೇರೆ ಕಡೆ ಇರೋದು. ಮನೋಜ್ ನನ್ನ ಹುಡುಗನು ಬೇರೆ ಕಡೆ ಇರೋದು. ಗೊತ್ತಿಲ್ಲ ಸರ್. ಅವನು ಲಾರಿ ಗ್ಯಾರೇಜ್ ಮಾಡ್ತಾನೆ. ಅದು ಬೇರೆ ಕಡೆ ಇದ್ದು ಅವನು ಊರಲ್ಲಿ ಬಂದು ಒಂದು 3-4 ದಿನದಿಂದ ಮೋಹನ್ ನಾನು ಬರಲ್ಲಪ್ಪ, ನನಗೆ ಹುಷಾರಿಲ್ಲ, ತೋಟದಲ್ಲಿ ಬೆಳೆಯಬೇಕು, ಆಗಲ್ಲ ಅಂತ ಇದ್ನಂತೆ. ಆಮೇಲೆ ಬಾರೋ ಹಂಗು ಹಿಂಗು ಏನೇನೋ ಯಾಮರ್ಸಿ ಕರ್ಕೊಂಡೋಗಿದ್ದಾನೆ. ಇವನು ತೋಟದಲ್ಲಿ ಹಸುನ ಇಟ್ಕೊಬರೋಕೆ ಹೋಗವನೆ. ಅವಾಗ ಮನೆಗೆ ಇಬ್ಬರು ಹೋಗವ್ರಿ. ಒಂದ್ಸಲಿ ಮನೋಜ್ನಂತ, ಒಂದ್ಸಲ ಮಧು ಅಂತ. ಇಬ್ಬರು ಹೋಗಿ ನಮ್ಮ ಅಜ್ಜಿನ ನಮ್ಮ ಅಜ್ಜಿ ಮನೆಯಲ್ಲೇ ಇರ್ತಾರೆ ಮಕ್ಕಳು ನೋಡಿಕೊಂಡು. ನಮ್ಮ ಅಜ್ಜಿ ಮೋಹನ್ ಬಂದಿಲ್ಲ ಅಂತ ಕೇಳವ್ರಿ. ಇಲ್ಲ ಏನೋ ಹೊಸದಾಗಿ ತಿರ್ಗಾ ಶುರು ಮಾಡಿದ್ರೆ ಏನೋ ಮಾಡ್ತೀರಾ ಅಂತ ನಮ್ಮ ಅಜ್ಜಿ ವಾರ್ನಿಂಗ್ ಕೊಟ್ಟವಳು. ಮತ್ತೆ ಹೊಲ್ಟೋಗೋರು. ಆಚೆ ಎಲ್ಲೋ ಕಾಣಿಸೋರ್ಗ ಗಾಡಿ ಏನೋ ಯಾಮರ್ಸಿ ಹಚ್ಕೊಂಡು ಹೊಲ್ಟೋಗ್ಬಿಟ್ಟು ಪ್ಲಾನ್ ಮಾಡೇ ಕರ್ಕೊಂಡು ಹೋಗಿರೋ ಸರ್. ಹೌದು ಸರ್. ಫುಲ್ಲು ಅವನು ಫಸ್ಟ್ ಕುಡಿತಾ ಇದ್ದ. ಇವಾಗ ಬಿಟ್ಬಿಟ್ಟಿದ್ದ. ನನ್ನ ಹತ್ರ ಬಂದು 6 ತಿಂಗಳಾಗೈತಲ್ಲ.
ಕೆಲಸ ಆಯಿತು ಮನೆ ಆಯಿತು, ಕೆಲಸ ಆಯಿತು ಮನೆ ಆಯಿತು ಅಷ್ಟರಲ್ಲೇ ಇತ್ತ. ಆಮೇಲೆ ಇದ್ಕೊಂಡು ಫುಲ್ಲು ಕುಡಿಸ್ಬಿಟ್ಟಿದ್ದಾನೆ, ಮೈಗೆ ಬೇರೆ ಹುಷಾರಿಲ್ಲಲ್ಲ, ಫುಲ್ಲು ಕುಡಿಸ್ಬಿಟ್ಟು ಆಮೇಲೆ ಎದೆಗೆ ಒಂದೇ ಏಟ್ ಹಾಕ್ಬಿಟ್ಟವನೆ. ಇವನು ಏನೋ ಮಾಡ್ತೀಯಾ ಅಂದ್ರಂತೆ, ಇವನು ಎದ್ದೋಗಿ ದೇಕೊಂಡೇ ಹೋಗವನಿ, ಅಲ್ಲೂ ಬಿಟ್ಟಿಲ್ಲ, ನಿನ್ನ ಸಾಯಿಸ್ತೀನಿ ಅಂತ ಹೇಳ್ಬಿಟ್ಟು ಹಂಗೆ ದೇಕೊಂಡು ಕಲ್ಲಲ್ಲಿ ಚೆನ್ನಾಗಿ ಚಚ್ಚಾಕ್ಬಿಟ್ಟಿದ್ದಾನೆ ಸರ್ ನಮ್ಮ ತಮ್ಮನ್ನ. ಸರ್ ನನ್ನ ತಮ್ಮ ಸರ್ ಚೆನ್ನಾಗಿ ಚಚ್ಚಾಕ್ಬಿಟ್ಟ, ಕಣ್ಣಿಲ್ಲ ಮೂಗಿಲ್ಲ ಅಲ್ಲಿಲ್ಲ ಏನಿಲ್ಲ ಸರ್ ನನ್ನ ತಮ್ಮ ಸರ್. ಗಾಡಿ ಅವನು ಲೈಫ್ ಫುಲ್ಲು ಗಾಡಿ ಫಸ್ಟ್ ಪಲ್ಸರ್, ಆಮೇಲೆ ಅಪ್ಪಜ್ಜಿ NS, ಇವಾಗ GT ತೆಗ್ದವನೇ. GT ಗಾಡಿ ಆಸೆ ಪಟ್ಟು ತೆಗೆದು ಬೇಡಾರೋ ಕಷ್ಟ ಬೀಳ್ತೀಯಾ, ನಾವು ಊರಿಗೆ ಹೋಗೋಣ, ನಮ್ಮದು ಬಂಗಾರಪೇಟೆ ಕಡೆ, ಇಲ್ಲಿ ಸಿಂಗ್ಸಾನ್ಪಳ್ಳಿ ನಮ್ಮ ಅಜ್ಜಿ ಮನೇಲಿರೋದು, ಬೇಡಾರೋ ಅಂತ ಕೇಳ್ಕೊಂಡೆ. ಮನೆ ಕಟ್ಕೊಂಡು ಹೋಗೋಣ ನೆಮ್ಮದಿಯಾಗಿರೋಣ ಅಂತ ಕೇಳ್ದೆ, ಅವ್ನು ಕೇಳಿಲ್ಲ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಹ್ಞೂ ಅಂದನೇ ತಿರುಗಿ ಮಾಡೋದೇ ಮಾಡ್ತಾ ಇದ್ನು. ಅವನಿಗೆ ಗಾಡಿ ಅಂದರೆ ಪ್ರಾಣ, ಗಾಡಿ ಓಡಿಸ್ದಿರೇ ಹೊರಟೋದ್ನು ಸರ್. ಅವ್ನ ಗಾಡಿ ಆಸೆ ಪಟ್ಟು ತಗೊಂಡು ಓಡಿಸಿಲ್ಲ. ಒಂದು 4 ತಿಂಗಳಾಗೈತೆ. ನಾನು ನಿನ್ನೆನೆ ಬಂದಿದ್ದು ಸರ್. ನನ್ನ ತಮ್ಮ 15 ಏಪ್ರಿಲ್ 1 31ನೇ ತಾರೀಕು ಬಂದಿದ್ದ ಅವ್ನು ಊರ್ಕ. ಇಲ್ಲ, ನಾ ಕೋಲಾರಲ್ಲಿ ಇದ್ದಿದ್ದು, ನನ್ನ ಹತ್ರ ಇದ್ದಿದ್ದು. ಮಾರ್ಚ್ 31ನೇ ತಾರೀಕು ಮಧ್ಯಾಹ್ನ ಕೆಲಸ ಬಿಟ್ಟು ಊರಿಗೆ ಬಂದಿದ್ದು. ನಾನು ಊರಿಗೆ ಹೋಗ್ತೀನಿ, ನಾಳೆ ಏಪ್ರಿಲ್ 1 ನನ್ನ ತಮ್ಮ ಬರ್ಡೇ. ನನ್ನ ಬರ್ಡೇ ಅದು ಯಾವಾಗೋ ಗೊತ್ತಿಲ್ಲ ಸರ್, ಅದು ಗೊತ್ತಿಲ್ಲ. ಅವನು ಮಧು ಅಂತಿದ್ದಾನೆ ನೋಡು, ಅವನಿದ್ದಾನೆ, ಅವನು ಹೇಳ್ತಾ ಇರೋದು ಯಾವಾಗೋ ವಾರ್ನಿಂಗ್ ಮಾಡಿದ್ನಂತೆ. ಆ ವಿಚಾರಕ್ಕೆ ಮಾತಾಡ್ಕೊಂಡು ಕುಡ್ಕೊಂಡು ಮಾತಾಡ್ಕೊಂಡು ಹಂಗೆ ಹೊಡೆದು ಸಾಯಿಸಾಕಿರೋದು. ಗೊತ್ತಿಲ್ಲ ಸರ್, ಅದು ಅವನು ಇಷ್ಟೇ ಹೇಳಿರೋದು. ಅವನು ಬಾಯ್ ಬಿಡ್ತಾ ಇಲ್ಲ. ಏನು ಅಂದ್ರೆ ಅಕ್ಕ ಅಣ್ಣ ನನಗೂ ಗೊತ್ತಿಲ್ಲ ಅಂತ ಹೇಳ್ತಾ ನಮ್ಮ ಯಜಮಾನ ಹೋಗಿ ಕೇಳಿದ್ರಂತೆ. ನನ್ನ ತಮ್ಮ ಎಲ್ಲಿ ಸರ್, ನನ್ನ ತಮ್ಮ ನನಗೆ ಹೇಳಿಲ್ಲ ಸರ್. ಅವನು ಎಲ್ಲಿ ಸರ್, 1 ತಿಂಗಳ ನನಗೆ ಬಾಯಿ ಬಿಡಲ್ಲ, ನಾನು ಬೈತೀನಿ ಅಂತ ನನಗೇನು ಬಾಯಿ ಬಿಡಲ್ಲ, ನನಗೆ ಬಾಯಿ ಬಿಟ್ಟಿಲ್ಲ ಸರ್. ಹೌದು ಸರ್, ನ್ಯಾಯ ಆಗ್ಬೇಕು ಸರ್, ನನಗೆ ಶಿಕ್ಷೆ ಆಗಬೇಕು. ಅವ್ರ ಮನೆಯಲ್ಲೇ ನನ್ನ ತಮ್ಮ ಉಳ್ಬೇಕು. ಅವ್ರ ಮನೇಲಿ ಒಂದು ಗಂಡು ಮಗು ಐತೆ, ಅವ್ರ ಮನೆಯಲ್ಲೇ ನನ್ನ ತಮ್ಮ, ಅದು ನ್ಯಾಯ, ನಂಗೆ ಅದು ಬೇಕು. ನನ್ನ ತಮ್ಮನ ನೋಡ್ಕೊಂಡು ಅವ್ರ ಮನೇಲಿ ಮುಂದ್ಗಡೆನೆ ನನ್ನ ತಮ್ಮನ ಉಳ್ಬೇಕು, ಅವ್ರ ಮನೆ ಮುಂದ್ಗಡೆ ನನ್ನ ತಮ್ಮನ ಉಳ್ಬೇಕು. ಅವರು ಡೈಲಿ ನನ್ನ ತಮ್ಮನ ನೋಡ್ಕೊಂಡೇ ಓಡಾಡಬೇಕು, ಅವ್ನ ಮನೆ ಮುಂದ್ಗಡೆನೆ ಓಡಾಡ್ಬೇಕು. ನಾನು ಸಾಯಂಕಾಲ 4 ಗಂಟೆಯಲ್ಲಿ ಮಧು ಅನ್ನೋ ಹುಡುಗನು ಕರ್ಕೊಂಡೋಗನೆ ಊಟ ಮಾಡ್ಕೊಬರೋಣ ಬಾ ಅಂತ ಕರ್ಕೊಂಡೋಗವನೆ. ಅಲ್ಲೋದ್ರೆ ಅವನು ಇನ್ನು ಮನೋಜ್ ಅನ್ನೋ ಹುಡುಗನು ಅವನು ಇಕ್ಕವನೆ. ಮೂವರು ಹೋಗವ್ರೆ. ಮೂವರು ಹೋಗಿ ಎಗ್ ರೈಸ್ ತಗೊಂಡು, ಕಬಾಬ್ ತಗೊಂಡು, ಎಣ್ಣೆ ತಗೊಂಡೋಗಿ ಒಂದು ಮರದ ಹತ್ರ ಕೂತ್ಕೊಂಡು ಹಾಕೊಂಡವ್ರೆ. ಅಲ್ಲಿ ಗಲಾಟೆ. ಯಾವಾಗ ಇವನು ಅವನು ಮೋಹನ್ ಅನ್ನೋನು ಅವನ ಮೇಲೆ ಏನೋ ಮಾತಾಡಿದ್ದಂತೆ. ಕೆರನಿಗೆ ಏನೋ ಮಾತಾಡಿದ್ದು, ನನಗೆ ವಾರ್ನಿಂಗ್ ಕೊಟ್ಟೆ, ಏನಿಂದ ವಾರ್ನಿಂಗ್ ಕೊಟ್ಟೆ ನೀನು ಅಂತ ಕೇಳಿದ್ರಕ್ಕ. ಅವಾಗ ಅದಕ್ಕೆ ಕಿತ್ಲಾಡ್ದಂತ ಮೋಹನ್ ಮಧು ಹೇಳ್ತಾ ಇರೋದು. ಆ ಮಾತಿಗೆ ಹೋಗಿ ಕಿತ್ಲಾಡ್ಬಿಟ್ರು ಇಬ್ರು. ಅವ್ನಿಗೆ ಎದೆ ಗುದ್ದಾನೆ ಅವ್ನು ಸುಸ್ತಾಗಿ ಕೈ ಗುದ್ದದ. ಆಮೇಲೆ ನಾನು ಯಾಕೋ ನೀನು ಅವ್ನು ಗುತ್ತಾ ಇದೆಯಾ, ನಮ್ಮೂರವ್ರು ಅವೆಲ್ಲ ಮೂವರು ಒಂದೇ ಊರವ್ರೆ. ಊರಾಗ ಏನಿದ್ರೆ ಮಾತಾಡ್ಕೊಳೋದಕ್ಕೆ ನಿನ್ನ ಸಾಯಿಸಾಕ್ತೀನಿ ಫಸ್ಟು, ನೀನು ಜಾಸ್ತಿ ಮಾತ್ರ ನಿನ್ನ ಸಾಯಿಸಾಕ್ತೀನಿ ಅಂತ ಅವ್ನು ಓಡೋದಾಗ ಅವನ್ನ ಅಟ್ಯಾಕ್ ಮಾಡೋ ಅಲ್ಲಿ ಭರತ್ರ ಹೇಳಕ್ಕೆ ಹೋದ್ರೆ ಭರತ್ರಕ್ಕೆ ಅಡ್ಡ ಹೋದ್ನಾಗೆ ಅವ್ನು ಊರ ಕಡೆ ಬಂದ್ಬಿಟ್ಟಾನು. ಆಮೇಲೆ ಇವನು ಕಲ್ಲೆತ್ಕೊಂಡೋಗಿ ಜಯಿಸಿ ಅಲ್ಲೇ ಸಾಯಿಸ್ಬಿಟ್ಟ. ಮನೋಜ್ ಸರ್ ಏನಂತೂ ಗೊತ್ತಿಲ್ಲ ಸರ್. ಫ್ರೆಂಡ್ಸ್ ಅವರಿಬ್ಬರು ಚೆಂದಾಗಿದ್ದರು ಅಂತ ಸರ್. ಅವರು ಊರಾಗಿದ್ದರೆ ಜಾಸ್ತಿ ದಿನ ಗ್ಯಾರೇಜ್ ಹೋಗಿದ್ರು, ಅವನಿಂಕ ಫ್ರೆಂಡ್ಸ್ ಅವರು. ಅವನು ಟಿಪ್ಪರ್ ಮೆಕ್ಯಾನಿಕ್ಕು, ಇವನು 2 ವೀಲರ್ ಮೆಕ್ಯಾನಿಕ್ಕು. ಮನೋಜು ಟಿಪ್ಪರ್ ಮೆಕ್ಯಾನಿಕ್.